1889ರಲ್ಲಿ ಇಂಗ್ಲೆಂಡ್ನ ಒಂದು ಬಡ ಕುಟುಂಬದಲ್ಲಿ ಒಂದು ಮಗುವಿನ ಜನ್ಮ ಆಗುತ್ತೆ. ಅವನ ತಂದೆ ತಾಯಿ ಇಬ್ಬರು ಹಣ ಗಳಿಸೋಕೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಆದರೆ ತಂದೆಗೆ ಕುಡಿಯೋ ಅಭ್ಯಾಸ ಇರುತ್ತೆ. ಹುಡುಗ ತುಂಬಾ ಚಿಕ್ಕವಿಂದಾಗಲೇ ಆ ಚಟದ ಕಾರಣದಿಂದ ಅವನ ತಂದೆ ತನ್ನ ಕುಟುಂಬವನ್ನೇ ಬಿಟ್ಟು ಹೋಗ್ತಾನೆ. ಈ ಘಟನೆಯಿಂದ ಅವನ ತಾಯಿಯ ಮನಸ್ಸಿನ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ. ಆ ಬಾಲಕನ ತಾಯಿಯ ಮಾನಸಿಕ ಸ್ಥಿತಿ ಪ್ರತಿದಿನ ಕೆಡ್ತಾ ಹೋಗ್ತಾ ಇತ್ತು. ಒಂದು ದಿನ ಅವನ ತಾಯಿ ಸ್ಟೇಜ್ ಮೇಲೆ ಹಾಡ್ತಾ ಇರುವಾಗ ಆಕೆಯ ಧ್ವನಿ ನಿಂತೋಗುತ್ತೆ. ಆ ಸಮಯದಲ್ಲಿ 6 ವರ್ಷದ ಚಿಕ್ಕ ಹುಡುಗ, ಅವಳ ಮಗ, ಮುಂದೆ ಬರ್ತಾನೆ. ಚಿಕ್ಕ ಹುಡುಗ ಸ್ಟೇಜ್ ಮೇಲೆ ಏರಿ ಹಾಡೋಕೆ ಶುರು ಮಾಡ್ತಾನೆ. ಹೀಗೆ ಸ್ಟೇಜ್ ಶೋ ಮಾಡ್ತಾ ತನ್ನ ಜೀವನವನ್ನು ನಡೆಸುತ್ತಾನೆ. ಆದ್ರೆ ಕೊನೆಗೆ ತನ್ನ ತಾಯಿಯನ್ನು ಕೂಡ ಕಳ್ಕೊತಾನೆ. ತಂದೆ ತಾಯಿ ಯಾರೂ ಇಲ್ಲದೆ ಇರೋ ಆ ಹುಡುಗನ ಜೀವನದಲ್ಲಿ ತುಂಬಾ ನೋವಿತ್ತು. ಆದರೆ ಆ ನೋವನ್ನು ತನ್ನ ಯಶಸ್ಸಿಗೆ ದಾರಿ ಮಾಡ್ಕೊಂಡ. ಹೇಗಾದ್ರೂ ಮಾಡಿ ತನ್ನ ಪ್ರತಿಭೆ ಜನರ ಮುಂದೆ ತರಬೇಕು ಅಂತ ತುಂಬಾ ಕಷ್ಟಪಡ್ತಾನೆ. ಕೊನೆಗೆ 24ನೇ ವಯಸ್ಸಿನಲ್ಲಿ ಮೊದಲನೇ ಬಾರಿ ಫಿಲ್ಮ್ ಅಲ್ಲಿ ಕೆಲಸ ಸಿಗತ್ತೆ. ತನ್ನ ಜೀವನದ ಕಷ್ಟಗಳಿಂದಲೇ ಲೋಕದ ನಗುವಿಗೆ ಕಾರಣನಾದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲದೆ ಪ್ರಪಂಚದ ಅತ್ಯಂತ ಖ್ಯಾತ ನಟ, ಹಾಸ್ಯದ ದಿಗ್ಗಜ ಚಾರ್ಲಿ ಚಾಪ್ಲಿನ್. ಜೀವನದಲ್ಲಿ ಎಷ್ಟೇ ಕಷ್ಟ ಆಗಿದರೂ ನಾವು ತಾಳ್ಮೆಯನ್ನು ಕಳ್ಕೋಬಾರದು. ನಮ್ಮ ನೋವನ್ನು ನಾವು ನಮ್ಮ ಶಕ್ತಿಯಾಗಿ ಬಳಸಬೇಕು.